ನಮಸ್ಕಾರ, ಇದು ನಮ್ಮ ಸ್ವರ್ಣ ನ್ಯೂಸ್. ಮೊದಲಿಗೆ ಹೆಡ್ಲೈನ್ಸ್. ಕೇಂದ್ರದ ಮಾಜಿ ಸಚಿವ ವಿ ಶ್ರೀನಿವಾಸ್ ಪ್ರಸಾದ್ ನಿಧನ. ಜಿಲ್ಲೆಯ ವಿವಿಧೆಡೆ ಭಾವಪೂರ್ಣ ಶ್ರದ್ಧಾಂಜಲಿ. ಮಾಜಿ ಸಚಿವರನ್ನು ಸ್ಮರಿಸಿದ ಗಣ್ಯರು. ಬೆಳೆ ನಷ್ಟ ಪರಿಹಾರ ವಿತರಣೆ ಹಿನ್ನೆಲೆ ಪರಿಹಾರ ಸಿಕ್ಕಿರುವ ಬಗ್ಗೆ ಖಾತ್ರಿ ಇಲ್ಲ ಎಂದ ರೈತ ನಾಯಕಿ ಸುನಂದಾ ಜಯರಾಮ್. ಕೆರೆ ಕಟ್ಟೆಗಳಿಗೆ ನೀರು ಹರಿಸಲು ತಾಕೀತು. ಕೆಆರ್ಪೇಟೆ ಪಾಂಡವಪುರದಲ್ಲಿ ವಿದ್ಯುತ್ ಅವಘಡ. ಜಮೀನಿಗೆ ಬೆಂಕಿ ಬಿದ್ದು ಬೆಳೆಗಳು ನಾಶ. ರೈತರಿಗೆ ಲಕ್ಷಾಂತರ ರೂಪಾಯಿ ನಷ್ಟ. ಯುಪಿಎಸ್ಸಿ ಪರೀಕ್ಷೆಯಲ್ಲಿ ತೇರ್ಗಡೆ ಹಿನ್ನೆಲೆ ಮಳವಳ್ಳಿಯಲ್ಲಿ ಬಿಎಸ್ ಚಂದನ್ಗೆ ಅಭಿನಂದನೆ. ಗಣ್ಯರಿಂದ ಮೆಚ್ಚುಗೆಯ ಮಹಾಪೂರ. ಅನನ್ಯ ಕ್ರಿಯೇಷನ್ಸ್ಗೆ 10ನೇ ವರ್ಷದ ಸಂಭ್ರಮ. ಪ್ರಗತಿಪರ ಚಿಂತಕ ಡಾಕ್ಟರ್ ಕಾಳೇಗೌಡ ನಾಗಾವಾರ ಚಾಲನೆ. ಯುವಕರಲ್ಲಿ ಅಜ್ಞಾನ ತಡೆಯಲು ಕಳಕಳಿ. ಸೋಮವಾರ ನಿಧನರಾದ ಮಾಜಿ ಕೇಂದ್ರ ಸಚಿವರಾದ ವಿ ಶ್ರೀನಿವಾಸ ಪ್ರಸಾದ್ ಅವರಿಗೆ ಮಳವಳ್ಳಿ ಪಟ್ಟಣದ ಭಗವಾನ್ ಬುದ್ಧ ಶಿಕ್ಷಣ ಸಂಸ್ಥೆ ವತಿಯಿಂದ ಭಾವಪೂರ್ಣ ಶ್ರದ್ಧಾಂಜಲಿ ಸಲ್ಲಿಸಲಾಯಿತು. ಕಾಲೇಜು ಆವರಣದಲ್ಲಿ ವಿ ಶ್ರೀನಿವಾಸ್ ಪ್ರಸಾದ್ ಅವರಿಗೆ ಶ್ರದ್ಧಾಂಜಲಿ ಅರ್ಪಿಸಿ ಮಾತನಾಡಿದ ಸಂಸ್ಥೆಯ ಸಂಸ್ಥಾಪಕ ಅಧ್ಯಕ್ಷರಾದ ಯಮದೂರು ಸಿದ್ದರಾಜು ಅವರು 6 ಬಾರಿ ಸಂಸದರಾಗಿ ಪ್ರಧಾನಿ ವಾಜಪೇಯಿ ಅವರ ಸಂಪುಟದಲ್ಲಿ ಆಹಾರ ಮತ್ತು ನಾಗರಿಕ ಪೂರೈಕೆ ಸಚಿವರಾಗಿದ್ದ, 2 ಬಾರಿ ಶಾಸಕರಾಗಿ ಕಂದಾಯ ಸಚಿವರಾಗಿ ಅತ್ಯುತ್ತಮ ಕೆಲಸ ಮಾಡಿ ಸ್ವಾಭಿಮಾನಿ ರಾಜಕಾರಣಿ ಎಂದು ರಾಷ್ಟ್ರಮಟ್ಟದಲ್ಲಿ ಹೆಸರು ಮಾಡಿದ್ದ ಇವರ ಅಗಲಿಕೆ ದೇಶದ ರಾಜಕೀಯ ಕ್ಷೇತ್ರಕ್ಕೆ, ಅದರಲ್ಲೂ ದಲಿತ ಸಮುದಾಯಕ್ಕೆ ತುಂಬಲಾರದ ನಷ್ಟ ಉಂಟಾಗಿದೆ ಎಂದರು. ಶ್ರೀನಿವಾಸ್ ಪ್ರಸಾದ್ ಅವರ ಆತ್ಮಕ್ಕೆ ಶಾಂತಿ ನೀಡುವುದರ ಜೊತೆಗೆ ಈ ದುಃಖವನ್ನು ಭರಿಸುವ ಶಕ್ತಿಯನ್ನ ಭಗವಾನ್ ಬುದ್ಧ ಅವರ ಕುಟುಂಬದವರಿಗೆ ನೀಡಲಿ ಎಂದು ಅವರು ಆಶಿಸಿದರು. ಅವರು ಕೇಂದ್ರ ಸರ್ಕಾರದ ಫುಡ್ ಅಂಡ್ ಸಿವಿಲ್ ಸಪ್ಲೈ ಮಿನಿಸ್ಟರ್ ಕೂಡ ಆಗಿದ್ದರು. ಆಗಲೂ ಕೂಡ ಉತ್ತಮವಾದಂಥ ಕೆಲಸವನ್ನು ಮಾಡಿ ಇವತ್ತು ನಮ್ಮೆಲ್ಲರನ್ನೂ ಕೂಡ ಅಗಲಿದ್ದಾರೆ. ಅವರಿಗೆ ನಮ್ಮ ಭಗವಾನ್ ಬುದ್ಧ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಂಸ್ಥೆಯ ವತಿಯಿಂದ ಮತ್ತು ನಮ್ಮ ಎಲ್ಲರ ವತಿಯಿಂದ ಅವರಿಗೆ ಒಂದು ಏನು ಕುಟುಂಬದವರಿಗೆ ಆ ನೋವನ್ನು ನಿವಾರಣೆ ಮಾಡುವಂಥ ಶಕ್ತಿ ಬರಲಿ. 2016ನೇ ಇಸ್ವಿನಲ್ಲಿ ಅವರು ಭಾರತೀಯ ಜನತಾ ಪಾರ್ಟಿಗೆ ಸೇರಿ ಅಲ್ಲಿಂದ ಅವರು ಚಾಮರಾಜನಗರ ಲೋಕಸಭಾ ಚುನಾವಣೆಯಿಂದ MP ಆಗಿ ಗೆದ್ದಿದ್ದರು. MP ಆಗಿ ಗೆದ್ದು ಅವರು ಉತ್ತಮವಾದಂಥ ಕೆಲಸವನ್ನು ಪಾರ್ಲಿಮೆಂಟಲ್ಲಿ ಮಾಡಿದ್ದಾರೆ. ಅವರಿಗೆ ಇವತ್ತು ನಾವೆಲ್ಲರೂ ಕೂಡ ದುಃಖವನ್ನು ನಮಗೆ ಭರಿಸೋದಕ್ಕೆ ಆಗ್ತಾ ಇಲ್ಲ. ಮಳೆ ಅಭಾವದಿಂದ ಬೆಳೆ ನಷ್ಟಕ್ಕೀಡಾದ ರೈತರಿಗೆ ಸರ್ಕಾರ ಬೆಳೆ ಪರಿಹಾರ ಪಾವತಿ ಮಾಡಿದೆ ಎಂದು ಹೇಳುತ್ತಿದ್ದರೂ ರೈತರಿಗೆ ತಲುಪಿರುವ ಬಗ್ಗೆ ಖಾತ್ರಿ ಇಲ್ಲ ಎಂದು ಜಿಲ್ಲಾ ರೈತ ಹಿತರಕ್ಷಣಾ ಸಮಿತಿ ಸಂಘಟನಾ ಕಾರ್ಯದರ್ಶಿ ಸುನಂದಾ ಜಯರಾಮ್ ತಿಳಿಸಿದರು. ಬಗ್ಗೆ ಯಾವುದೇ ರೀತಿಯಲ್ಲೂ ಅಭಿವೃದ್ಧಿ ಕಡೆ ಅದನ್ನ ಮುಂದುವರಿಸಿಕೊಂಡು ಹೋಗೋ ಬಗ್ಗೆ ಕೆಲಸ ಮಾಡಲಿಲ್ಲ. ಹೇಳಿದ್ದಷ್ಟೇ ಬಾಯಲ್ಲಿ ತುಂಬಾ ಸುಂದರವಾಗಿ ಮಾತಾಡ್ತಾರೆ ಸರ್ ಅವರು. ಅಂಕಿ ಅಂಶ, ನನ್ನ ಕನಸು, ಆಶಯ, ಗುರಿ ಅಂತೆಲ್ಲ ಮಾತಾಡ್ತಾರೆ. ಸರ್ಕಾರ ಅದನ್ನು ಉಳಿಸಿರೋದು. ಈಗಲೂ ಈ ಸರ್ಕಾರನೂ ಗೌರವ ಕೊಟ್ಟು ಅದನ್ನು ಉಳಿಸೋದಕ್ಕೆ ಪ್ರಯತ್ನ ಪಡ್ತಿದೆ. ಉಳಿದಿದ್ದ ವಿಚಾರ ಎಲ್ಲ ಆಮೇಲೆ ಮಾತಾಡೋಣ. ಇನ್ನೊಂದ ಮಸ್ತ ಅದ ಇದ ಎಲ್ಲಿ ಏನೇ ಅಂತ ಅದು ನಮ್ಮ ಅಭಿಪ್ರಾಯಗಳು. ಅವ್ರನ್ನ ಇವರು ಸರಿಯಾಗಿ ನೀವು ತುಂಬಿಸ್ಕೊಂಡಿಲ್ಲ. ಅವರಾರು ಕೆಲಸ ಮಾಡಬೇಕಾಗಿತ್ತು. ಈಗ ಆಫ್ ಸೀಸನಲ್ಲಿ ಕೆಲಸ ಮಾಡಿದ್ರೆ ನೀವು ಮಳೆ ಬಂದ ಮೇಲೆ, ನೀರು ಬಂದ ಮೇಲೆ ಕಬ್ಬರಿಗೆ ಅವ್ರ ಕೈಲಿ ಏನಾಗುತ್ತೆ, ಮಿನಿಮಮ್ ಮಾಡುವಂಥದ್ದಿಲ್ಲ ಅಂತಂದ್ರೆ ಬಣ್ಣ ಹಚ್ಕೊಂಡು ಡ್ರಾಮಾ ಮಾಡ್ತೀವಲ್ಲ, ಆ ಕೆಲಸ ನಡಿಬಾರ್ದು. 50 ಕೋಟಿ ಮಾರಾಟ ಆಗಿರೋದು ಎಲ್ಲ ಎಷ್ಟಾಯ್ತು? ಕಾರ್ಖಾನೆ ಸತ್ತೋಯ್ತಾ? ಬದುಕಿದೆ, ಇವ್ರು ಮಾಡೋದು ಇವತ್ತು ಸರ್. ಇಲ್ಲಿ ನಗರದಲ್ಲಿ ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರರನ್ನ ಭೇಟಿಯಾದ ನಂತರ ಮಾತನಾಡಿದ ಅವರು, ಜಿಲ್ಲೆಯ 71,000 ರೈತರಿಗೆ 14 ಕೋಟಿ ಬೆಳೆ ನಷ್ಟ ಪರಿಹಾರವನ್ನು ಪಾವತಿ ಮಾಡಲಾಗಿದೆ ಎಂಬ ಮಾಹಿತಿಯನ್ನು ಜಿಲ್ಲಾಧಿಕಾರಿಗಳು ನೀಡಿದ್ದಾರೆ. ಆದರೆ ಯಾವೊಬ್ಬ ರೈತರು ಪರಿಹಾರ ದೊರಕಿರುವ ಬಗ್ಗೆ ಖಾತ್ರಿ ಮಾಡಿಲ್ಲ ಎಂದು ಹೇಳಿದರು. ಮತ್ತು ಬೆಳೆ ನಷ್ಟದ್ದೇನು ಪರಿಹಾರ ಬಂದಿದೆ ಅದು ರೈತರಿಗೆ ಎಲ್ಲೂ ಕೂಡ ನಮಗೆ ಬಂದಿದೆ, ತಲುಪಿದೆ ಎನ್ನುವ ಮಾತೇ ಬಂದಿಲ್ಲ. ಆದರೆ ಜಿಲ್ಲಾಧಿಕಾರಿಗಳು ಈಗ ಕಳಿಸಿರುವ ಹಣದ ಮೊತ್ತ ಮತ್ತು ಮಾಹಿತಿಯನ್ನು ಅವರು ನೀಡಿದ್ದಾರೆ. ಆದರೆ ರೈತರ ಕಡೆಯಿಂದ ನಮ್ಗೆ ಇನ್ನೂ ಬಂತು ಅನ್ನುವಂಥ ಮಾಹಿತಿ ಇಲ್ಲ. ಅದ್ರ ಬಗ್ಗೆ ಚರ್ಚೆ ಮಾಡಲಿಕ್ಕಾಗಿ ಬಂದಿದ್ವಿ. ಜಿಲ್ಲೆಯಲ್ಲಿ ನೀರಿನ ಅಭಾವದಿಂದ 3,600 ಕೋಟಿ ಬೆಳೆ ನಷ್ಟವಾಗಿರುವ ಬಗ್ಗೆ ಅಂದಾಜು ಮಾಡಲಾಗಿತ್ತು. ಇದೀಗ ಅದರ ಮೊತ್ತ 5,000 ಕೋಟಿಗೆ ಹೆಚ್ಚಳವಾಗಿದೆ. ಸರ್ಕಾರ ನೀಡಲಾಗಿದೆ ಎಂದು ಹೇಳುತ್ತಿರುವ ಪರಿಹಾರ ಏತಕ್ಕೆ ಸಾಕಾಗಲಿದೆ ಎಂದು ಪ್ರಶ್ನಿಸಿದರು. ಬೆಳೆನ ಒಡ್ಡುವ ಮೊದಲೇ 3,600 ಕೋಟಿಯಷ್ಟು ನಷ್ಟ ಆಗಿತ್ತು.
ಅದ್ರ ಜೊತೆಗೆ ಇಡೀ ಒಂದು ಬೆಳೆ ನಷ್ಟದ ಮೊತ್ತವನ್ನು ಸೇರಿದರೆ ಹೆಚ್ಚು ಕಡಿಮೆ 5,000ಕ್ಕೂ ಮಿಗಿಲಾಗಿ ಬೆಳೆ ನಷ್ಟ ಆಗುತ್ತೆ, 5,000 ಕೋಟಿ. ಹಾಗಾಗಿ ಇದ್ರ ಬಗ್ಗೆ ರಾಜ್ಯ ಸರ್ಕಾರ ಗಂಭೀರವಾಗಿ ಈ ವಿಷಯವನ್ನು ಚಿಂತನೆ ಮಾಡಿ ಸೂಕ್ತವಾಗಿ ತತ್ಕ್ಷಣ ಈ ನಿಟ್ಟಿನಲ್ಲಿ ಕೆಲಸ ಮಾಡೋದಕ್ಕೆ ಅವಕಾಶ ಮಾಡಿಕೊಳ್ಬೇಕು ಅಂತೇಳಿ DC ಅವ್ರ ಮೂಲಕ ನಾವು ಸರ್ಕಾರದ ಗಮನಕ್ಕೂ ಕೂಡ ತಂದಿದ್ದೀವಿ. ಬರ ಪರಿಸ್ಥಿತಿಯಿಂದ ಭೂಮಿ ಬಾಯ್ಬಿಟ್ಟಿದೆ, ಜನ ಜಾನುವಾರುಗಳಿಗೆ ಕುಡಿಯುವ ನೀರಿನ ಅಭಾವ ಎದುರಾಗಿದೆ, ನಾಲೆಗಳಿಗೆ ನೀರು ಹರಿಸಿ ಎಂದು ಒತ್ತಡ ಮಾಡುತ್ತಿದ್ದರೂ ಸರ್ಕಾರ ಮೌನ ವಹಿಸಿದೆ ಎಂದರು. ಭೂಮಿ ಬಾಯ್ಬಿಡ್ತಾ ಇದೆ, ಪಶು ಪಕ್ಷಿ ಪ್ರಾಣಿಗಳು ನೀರಿಲ್ಲದೆ ಸಾಯ್ತಾ ಇದ್ದಾವೆ, ಜನಗಳು ಇವತ್ತು ಕುಡಿಯೋ ನೀರಿಗೂ ಕೂಡ ಹಾಹಾಕಾರ ಎದ್ದಿರುವ ಪರಿಸ್ಥಿತಿ ಇದೆ. ಇನ್ನು ಬೆಳೆ ನಷ್ಟ, ಬೆಳೆ ಒಡ್ಡಿರುವ ವಿಷಯ ಅಂತೂ ಹೇಳೋಕ್ಕಾಗದೇ ಇರುವಷ್ಟು ಸಂಕಷ್ಟದ ಪರಿಸ್ಥಿತಿಗೆ ನಾವು ಸಿಕ್ಕಾಕೊಂಡಿದ್ದೀವಿ ರೈತರು. ಹೀಗಾಗಿ ಇರೋ ನೀರನ್ನು ತತ್ಕ್ಷಣ ನಾಲೆಯಲ್ಲಿ ಹರಿಸುವ ಕೆಲಸನ ನೀವು ಮಾಡಲೇ ಇಲ್ಲ, ಅದನ್ನು ಮಾಡೋ ಅವಕಾಶ ತಗೊಳ್ಳೇಬೇಕು ಅನ್ನುವಂಥ ಒಂದು ಒತ್ತಾಯ. ಈ ಸಂದರ್ಭದಲ್ಲಿ ಸಮಿತಿಯ ಪ್ರಧಾನ ಕಾರ್ಯದರ್ಶಿ ಕೆ ಬೋರಯ್ಯ, ರೈತ ಸಂಘದ ಇಂಡುವಾಳು ಚಂದ್ರಶೇಖರ್, ಮುದ್ದೇಗೌಡ, ಕನ್ನಡ ಸೇನೆ ಮಂಜುನಾಥ್, ಕೃಷ್ಣ ಪ್ರಕಾಶ್, ಕರಾವೆ ಶಂಕರೇಗೌಡ, ತಾಯಮ್ಮ, ಮೊತ್ತಳ್ಳಿ ಕೆಂಪೇಗೌಡ, ಫಯಾಜ್ ಇತರರಿದ್ದರು. ಆಕಸ್ಮಿಕವಾಗಿ ಬೆಂಕಿ ಬಿದ್ದು ಕಬ್ಬಿನ ಬೆಳೆ ಹಾಗೂ ತೆಂಗು ನಾಶವಾಗಿರುವ ಘಟನೆ ಮಂಡ್ಯ ಜಿಲ್ಲೆಯ ಪಾಂಡವಪುರ ತಾಲೂಕಿನ ವದೇಸಮುದ್ರ ಗ್ರಾಮದಲ್ಲಿ ಜರುಗಿದೆ. ಕುರಹಟ್ಟಿ ಗ್ರಾಮದ ಶಿವಕುಮಾರ ಎಂಬುವರ ಜಮೀನಿನಲ್ಲಿ ಈ ಘಟನೆ ನಡೆದಿದ್ದು ಲಕ್ಷಾಂತರ ರೂಪಾಯಿ ನಷ್ಟವಾಗಿದೆ. ಕುರಹಟ್ಟಿ ಗ್ರಾಮದ ಶಿವಕುಮಾರ ಎಂಬುವರ ಜಮೀನಿನಲ್ಲಿ ಈ ಘಟನೆ ನಡೆದಿದ್ದು ಲಕ್ಷಾಂತರ ರೂಪಾಯಿ ನಷ್ಟವಾಗಿದೆ. ಶಿವಕುಮಾರ್ ಅವರು 4 ಎಕರೆ ಜಮೀನಿನಲ್ಲಿ ಕಬ್ಬು ಹಾಗೂ 2 ಎಕರೆ ಜಮೀನಿನಲ್ಲಿ ತೆಂಗು ಬೆಳೆದಿದ್ದು, ಆದರೆ ಆಕಸ್ಮಿಕವಾಗಿ ಬೆಂಕಿ ಬಿದ್ದಿದೆ. ಇದನ್ನು ನೋಡಿದ ಗ್ರಾಮಸ್ಥರು ಕೂಡಲೇ ಅಗ್ನಿಶಾಮಕ ದಳಕ್ಕೆ ಕರೆ ಮಾಡಿದ್ದು, ದಳದ ಸಿಬ್ಬಂದಿಗಳು ಸ್ಥಳಕ್ಕೆ ಆಗಮಿಸಿ ಬೆಂಕಿಯನ್ನು ನಂದಿಸಿ ಮುಂದಾಗುತ್ತಿದ್ದ ಅನಾಹುತವನ್ನು ತಪ್ಪಿಸಿದ್ದಾರೆ. ಘಟನೆ ನಡೆದ ಸ್ಥಳಕ್ಕೆ ಗ್ರಾಮ ಲೆಕ್ಕಾಧಿಕಾರಿ, ರೆವಿನ್ಯೂ ಇನ್ಸ್ಪೆಕ್ಟರ್ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದು, ಗ್ರಾಮಸ್ಥರು ಸೂಕ್ತ ಪರಿಹಾರ ನೀಡುವಂತೆ ಆಗ್ರಹಿಸಿದ್ದಾರೆ. ತಾಲೂಕು ಕುರಟ್ಟಿ ಗ್ರಾಮದಲ್ಲಿ ಸರ್ವೆ ನಂಬರ್ 122 ಲೈನ್ ಟ್ರಾನ್ಸ್ಫರ್ ಆಗಿಬಿಟ್ಟು 5 ಎಕರೆ ಕಬ್ಬು ಬೆಂದಾಗಿದೆ. ಎಲ್ಲ ಒಂದೂವರೆ ಕೋಳಿ, ಒಂದು ಮುಕ್ಕಾಲು ಕೋಳಿ ಬೆಳೀತದೆ. 122 ಸರ್ವೆ ನಂಬರ್ ವದೇಸಮುದ್ರ ಇಲ್ಲೇ. ನಾವು ಪಾಂಡವಪುರ ತಾಲೂಕು ವದೇಸಮುದ್ರ. ಈ ಕರೆಂಟ್ ಪ್ರಾಬ್ಲಮ್ ಏನೋ ಆಗಿ ನಮ್ಮ ತೋಟ ಕಬ್ಬು ಗದ್ದೆ ಎಲ್ಲ ನುಂಗಿ ಹಸುವಾಗಿ ಬೆಂದೋಗ್ಬಿಟ್ಟಿದೆ ಸಮಯ. ನೀವೇನು 220 ಇತ್ತೀಚೆಗೆ ನಡೆದ UPSC 2023-24 ಪರೀಕ್ಷೆಯಲ್ಲಿ ಉತ್ತೀರ್ಣರಾದ ಮಳವಳ್ಳಿ ತಾಲೂಕಿನ ಹಲಗೂರು ಸಮೀಪದ ಬೀರೂಟ ಗ್ರಾಮದ BS ಚಂದನ್ ಅವರಿಗೆ ಮಾಸ್ಟರ್ ದೊಡ್ಡಿ ಶಾಲೆಯಲ್ಲಿ ಅಭಿನಂದನೆ ಸಲ್ಲಿಸಲಾಯಿತು. ಇತ್ತೀಚೆಗೆ ನಡೆದ UPSC 2023-24 ಪರೀಕ್ಷೆಯಲ್ಲಿ ಉತ್ತೀರ್ಣರಾದ ಹಲಗೂರು ಸಮೀಪದ ಬೀರೂಟ ಗ್ರಾಮದ BS ಚಂದನ್ ಅವರಿಗೆ ಮಾಸ್ಟರ್ ದೊಡ್ಡಿ ಶಾಲೆಯಲ್ಲಿ ಅಭಿನಂದನಾ ಸಮಾರಂಭವನ್ನು ಏರ್ಪಡಿಸಲಾಗಿತ್ತು. ಕಾರ್ಯಕ್ರಮವನ್ನು ರೇಷ್ಮೆ ರಾಜ್ಯೋತ್ಸವ ಪ್ರಶಸ್ತಿ ವಿಜೇತರಾದ ಕಿರಣ್ಗೆ ಜಗದೀಶ್ ಉದ್ಘಾಟಿಸಿದರು. ನಂತರ ಮಾತನಾಡಿದವರು, ಕಾಡಂಚಿನ ಗ್ರಾಮದಲ್ಲಿ ಶ್ರಮಪಟ್ಟು ಓದಿ UPSC ಪರೀಕ್ಷೆಯಲ್ಲಿ ಪಾಸಾಗಿರುವ ಚಂದನ್ ಅವರ ಸಾಧನೆ ಖುಷಿ ತಂದಿದೆ. ಅದರಲ್ಲೂ ಚಂದನ್ ರವರಿಗೆ ವಿದ್ಯಾಭ್ಯಾಸ ಕಲಿಸಿದ ಶಿಕ್ಷಕರೇ ಅವರಿಗೆ ಅಭಿನಂದನಾ ಸಮಾರಂಭ ಏರ್ಪಡಿಸಿರುವುದು ಪ್ರಶಂಸನೀಯ ಎಂದರು. ಪ್ರತಿ ಕ್ಷಣದಲ್ಲೂ ಕೂಡ ಏನಾದರೂ ಒಂದು ರೀತಿಯ ಚಾಲೆಂಜು, ಸವಾಲುಗಳು ಎದುರಾಗ್ತಾ ಇರ್ತವೆ. ಆ ಸವಾಲುಗಳನ್ನ ಮೆಟ್ಟಿ ನಿಂತ್ಕೋಬೇಕು. ನಾನು ಏನಾದ್ರೂ ಸಾಧನೆ ಮಾಡಬೇಕು ಅಂತ ಅನ್ಕೋಬೇಕು. ಈ ಸಮಾಜಕ್ಕೆ ಏನಾದ್ರೂ ನನ್ನನ್ನು ಕೊಡಬೇಕು, ಕೊಡುಗೆಯನ್ನ ಕೊಡಬೇಕು ಅಂತ ಅನ್ಕೋಬೇಕು. ಅವಾಗ ಮಾತ್ರ ಒಂದು ಪರಿಶುದ್ಧವಾದ ಪ್ರಾಮಾಣಿಕ ಸಾಧನೆಯನ್ನ ಮಾಡುವುದರ ಮುಖಾಂತರ ಜನರ ಅಭಿವೃದ್ಧಿ ಜೊತೆ ಸಾಧನೆಯನ್ನ ಮಾಡಬೇಕು, ಸರ್ಕಾರದ ಅಭಿವೃದ್ಧಿ ಜೊತೆಯಲ್ಲಿ ಸಾಧನೆ ಮಾಡಬೇಕು, ಸಮಾಜದ ಜೊತೆ ಸಾಧನೆಯನ್ನ ಮಾಡ್ಕೊಳ್ಬೇಕು ಅಂತಕ್ಕಂಥದ್ದು ನನ್ನ ಉದ್ದೇಶ. ಅಭಿನಂದನೆ ಸ್ವೀಕರಿಸಿ ಮಾತನಾಡಿದ ಚಂದನ್ ರವರು, ನಾನು ಓದಿದ ಶಾಲೆಯಲ್ಲಿ ನನ್ನನ್ನು ಅಭಿನಂದಿಸುತ್ತಿರುವುದಕ್ಕೆ ಧನ್ಯವಾದ ತಿಳಿಸಿ, ನನ್ನ ಈ ಸಾಧನೆಗೆ ನಮ್ಮಣ್ಣ ಹಾಗೂ ತಾಯಿಯವರ ಬೆಂಬಲ ಅತಿ ಹೆಚ್ಚು ಮುಖ್ಯವಾಗಿತ್ತು ಅಂತ ಹೇಳಿದರು. ಮಕ್ಕಳು ತಮ್ಮೆಚ್ಚಿಯ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಲು ಪ್ರೋತ್ಸಾಹ ನೀಡಿ ಅಂತ ಪೋಷಕರಲ್ಲಿ ಅವರು ಮನವಿ ಮಾಡಿದರು. ಜೀವನದಲ್ಲಿ ಈಗ ಸರ್ಕಾರಿ ಕೆಲಸ ಅಥವಾ UPSC ಇದೇ ಅಷ್ಟೇ ಅಲ್ಲ, ಜೀವನದಲ್ಲಿ ನಿಮ್ಮ ಮಕ್ಕಳು ಏನಾದರೂ ಮಾಡಲಿ, ಅಂದರೆ ಒಂದು ಉದ್ದೇಶ ಇಟ್ಟುಕೊಂಡು ಒಂದು ಒಳ್ಳೆಯ ಕೆಲಸ ಯಾವ ಫೀಲ್ಡಲ್ಲಾದರೂ ಮಾಡಲಿ, ಅವರಲ್ಲಿ ಒಂದು ಕಲೆ ಇದೆಯಾ ಅಥವಾ ಒಂದು ಸ್ಪೋರ್ಟ್ಸ್ ಯಾವುದರ ಕ್ರೀಡೆಯಲ್ಲಿ ಅವ್ರು ಚೆನ್ನಾಗಿ ಆಡ್ತಾರಾ,
ಅದನ್ನು ಸಪೋರ್ಟ್ ಮಾಡಿ. ಯಾವ್ದಾರ ಅವ್ರ ಸಂಗೀತದಲ್ಲಿ ಆಸಕ್ತಿ ಇದೆಯಾ, ಸಪೋರ್ಟ್ ಮಾಡಿ. ಅಂದರೆ ಎಲ್ಲರೂ ಓದಲೇಬೇಕು, ಎಲ್ಲರೂ ಬರೀ ಮಾರ್ಕ್ಸ್ ತೊಗೊಬೇಕು, ಎಲ್ಲರೂ ಗೌರ್ಮೆಂಟ್ ಜಾಬ್ಗೆ ಹೋಗಬೇಕು ಅನ್ನೋದನ್ನ ನಿಮ್ಮ ಮನಸ್ಸಲ್ಲಿ ಇಟ್ಕೊಬೇಡಿ. ಅವರಲ್ಲಿ ಏನಿದೆ ಕಲೆ, ಅವರಲ್ಲಿ ಏನಿದೆ ಆ ಕಲೆಯನ್ನು ಗುರುತಿಸಿ ನೀವು ಅದಕ್ಕೆ ಸಪೋರ್ಟ್ ಮಾಡ್ತಾ ಬನ್ನಿ. ಆ ಫೀಲ್ಡಲ್ಲಿ ಅವರು ಬೆಳೆಯೋ ಥರ ನೀವು ಬೆನ್ನೆಲುಬಾಗಿ ನಿಂತ್ಕೊಳ್ಳಿ ಅಂತ ನಾನು ನಿಮ್ಮಲ್ಲಿ ಎಲ್ಲರೂ ಕೇಳ್ಕೊಳ್ತೇನೆ. ಹಲಗೂರು ಸಬ್ ಇನ್ಸ್ಪೆಕ್ಟರ್ ಮಹೇಂದ್ರ ಮಾತನಾಡಿ, ಶಿಕ್ಷಣದಿಂದ ಮಾತ್ರ ಯಾವುದೇ ಸಾಧನೆ ಮಾಡಲು ಸಾಧ್ಯ ಎಂಬುದಕ್ಕೆ ಚಂದನ್ ಸಾಕ್ಷಿಯಾಗಿದ್ದಾರೆ ಅಂತ ಹೇಳಿದರು. ತಮ್ಮ ಜೀವನದಲ್ಲಿ ಅವರು ನಾವು ಇಂಥ ಗುರಿಯನ್ನ ತಲುಪಬೇಕು ಅನ್ನೋ ಒಂದು ಉದ್ದೇಶನ ಇಟ್ಕೊಂಡು ಅವರು ಆ ಉದ್ದೇಶವನ್ನ ಗುರಿಯನ್ನ ತಲುಪೋ ತನಕ ಬೇರೆ ಎಲ್ಲ ಕಾರ್ಯಕ್ರಮಗಳನ್ನು ಬಿಟ್ಟು ಕೇವಲ ಓದಕ್ಕೋಸ್ಕರ ಕೊಡ್ತಾರೆ. ಹಾಗಾಗಿ ಈ ತಪಸ್ಸಲ್ಲಿ ಇವತ್ತು ಸಕ್ಸಸ್ ಆಗಿದ್ದಾರೆ. ಹಾಗಾಗಿ ನಿಮ್ಮಂತೆ ಮುಖ್ಯ ಅತಿಥಿಯಾಗಿ ಕೇಂದ್ರ ಬಿಂದುವಾಗಿ ಈ ಕಾರ್ಯಕ್ರಮದಲ್ಲಿ ಸ್ನೇಹಿತರೆ. ಇದೇ ವೇಳೆ ಚಂದನ್ ಹಾಗೂ ಅವರ ಅಣ್ಣ ಮತ್ತು ತಾಯಿಯನ್ನು ಸನ್ಮಾನಿಸಲಾಯಿತು. ಕಾರ್ಯಕ್ರಮದಲ್ಲಿ ಜಗದೀಶ್, ರಾಜು, ರವಿಕುಮಾರ್, ಶಿವಲಿಂಗಯ್ಯ ಸೇರಿದಂತೆ ಇತರರಿದ್ದರು. ಮಂಡ್ಯ ನಗರದ ಅನನ್ಯ ಕ್ರಿಯೇಷನ್ಸ್ 10 ವರ್ಷ ತುಂಬಿದ ಹಿನ್ನೆಲೆಯಲ್ಲಿ ನಡೆದ ಸಂಗೀತ, ಸಾಹಿತ್ಯ, ಸುಕೃಷಿ ಸಂವಾದ ಕಾರ್ಯಕ್ರಮ ಮಂಡ್ಯದಲ್ಲಿ ಯಶಸ್ವಿಯಾಗಿ ನಡೆಯಿತು. ಮಂಡ್ಯ ನಗರದ ಅನನ್ಯ ಕ್ರಿಯೇಷನ್ಸ್ಗೆ 10 ವರ್ಷಗಳು ತುಂಬಿದ ಹಿನ್ನೆಲೆಯಲ್ಲಿ ವಿನೂತನ ರೀತಿಯಲ್ಲಿ ಸಂಗೀತ, ಸಾಹಿತ್ಯ, ಸುಕೃಷಿ ಸಂವಾದ ಕಾರ್ಯಕ್ರಮ ಮಂಡ್ಯದಲ್ಲಿ ನಡೆಯಿತು. ಕಾರ್ಯಕ್ರಮವನ್ನು ಪ್ರಗತಿಪರ ಚಿಂತಕರಾದ ಡಾಕ್ಟರ್ ಕಾಳೇಗೌಡ ನಾಗವರ್ ಅವರು ಜ್ಯೋತಿ ಬೆಳಗಿಸುವ ಮೂಲಕ ಉದ್ಘಾಟಿಸಿದರು. ಕಾರ್ಯಕ್ರಮಕ್ಕೂ ಮುನ್ನ ಪ್ರಾಸ್ತಾವಿಕ ಭಾಷಣ ಮಾಡಿದ ಅನನ್ಯ ಕ್ರಿಯೇಷನ್ ಸಂಸ್ಥೆಯ ಕಾರ್ಯದರ್ಶಿಗಳಾದ ರಾಜೇಶ್ ರಾಂಪುರರವರು, ಇದೊಂದು ಅಪರೂಪದ ಕಾರ್ಯಕ್ರಮವಾಗಿದ್ದು ಇದರ ಅರ್ಥವನ್ನು ಪ್ರತಿಯೊಬ್ಬರೂ ಕೂಡ ಅರ್ಥ ಮಾಡಿಕೊಳ್ಳಬೇಕಾಗಿದೆ. ಬುದ್ಧ, ಬಸವ, ಅಂಬೇಡ್ಕರ್ ಅವರ ವಿಚಾರಗಳನ್ನು ತಿಳಿಸುವ ನಿಟ್ಟಿನಲ್ಲಿ ಈ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ ಅಂತ ಹೇಳಿದರು. ಒಗ್ಗಟ್ಟಿನಿಂದ ನಮ್ಮ ಈ ವಿಚಾರಧಾರೆಗಳನ್ನು ಮುಂದುವರಿಸಬೇಕು ಅಂತ ಒಂದು ಬಯಕೊಂಡಿದ್ದೇವೆ. ಅದ್ರ ಜೊತೆಯಲ್ಲಿ ಏನು ನಮ್ಮ ಈ ಸಂವಿಧಾನದ ವಿಧಿಗಳಿದೆಯೋ ಅದನ್ನು ರವಿ ಮರಿಯಪ್ಪವರು ಆಲ್ರೆಡಿ ಸಾಹಿತ್ಯ ರೂಪಿಸಿದ್ದಾರೆ. ನಮ್ಮ ನಾಡಿನ ಹೆಸರಾಂತ ಸಂಗೀತ ನಿರ್ದೇಶಕರಾದ ನಮ್ಮ ನಾದಬ್ರಹ್ಮ ಮಹಾಗುರುಗಳು ಅದಕ್ಕೆ ಮಾರ್ಗದರ್ಶನ ನೀಡಿ ಸಂಗೀತ ಸಂಯೋಜನೆ ಕೂಡ ಆಗ್ತಾ ಇದೆ. ಖ್ಯಾತ ಚಿಂತಕರಾದ ಡಿ ಶಿವಶಂಕರ್ ಮಾತನಾಡಿ, ಪ್ರಸ್ತುತ ಸಮಾಜದಲ್ಲಿ ಮನುಷ್ಯರ ನಡುವೆ ಕಂದಕ ಸೃಷ್ಟಿಯಾಗುತ್ತಿದೆ, ದ್ವೇಷ ಹೆಚ್ಚುತ್ತಿದ್ದು ಆತ್ಮೀಯತೆಗೆ ಪೆಟ್ಟು ಬೀಳುತ್ತಿದೆ, ವಿಜ್ಞಾನದ ಹೆಸರಲ್ಲಿ ಅಜ್ಞಾನ ಬೆಳೆಯುತ್ತಿದೆ. ಆದ್ದರಿಂದ ಅವರುಗಳು ಹೆಚ್ಚಿನ ಮುಖ್ಯವಾಗಿ ವಿದ್ಯಾರ್ಥಿಗಳಿಗೆ ಮತ್ತು ಎಲ್ಲರಿಗೂ ಇದು ಕೇವಲ ಪರಿಶಿಷ್ಟ ವರ್ಗದ ಇನ್ನೊಂದು ಜಾತಿಗೂ ಸೀಮಿತ ಅಲ್ಲ. ಅದನ್ನೇ ನಾವು ಇಷ್ಟೊತ್ತು ಡಿಸ್ಕಸ್ ಮಾಡಿದ್ವಿ. ಎಲ್ಲ ಜನಾಂಗಕ್ಕೂ ಎಲ್ಲ ಪ್ರತಿ ಭಾರತೀಯ ನಾಗರಿಕನಿಗೂ ಕಲ್ಪಿಸಬೇಕಾದಂತಹ ಜವಾಬ್ದಾರಿ ಇವತ್ತು ನಮಗಿದೆ. ಸೊ ಅಂತ ಒಂದು ಸಾಂಸ್ಕೃತಿಕ ಬಿಕ್ಕಟ್ಟಿಗೆ ಉತ್ತರಗಳು ಇಲ್ಲಿ ಸಿಗ್ತಾ ಇದೆ. ಮಂಡ್ಯ ಲೋಕಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ವೆಂಕಟರಮಣೇಗೌಡ ಅವರ ಗೆಲುವು ಖಚಿತ ಎಂದು ಜಿಲ್ಲಾ ಪಂಚಾಯಿತಿ ಮಾಜಿ ಅಧ್ಯಕ್ಷ ಕಾಂಗ್ರೆಸ್ ಸಮಿತಿ ವಕ್ತಾರ ಸುರೇಶ್ ಕಂಠಿ ತಿಳಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಸುರೇಶ್ ಅವರು, ಕಾಂಗ್ರೆಸ್ ಸರ್ಕಾರ ಜಾರಿಗೆ ತಂದಿರುವ ಪಂಚ ಗ್ಯಾರಂಟಿ ನಮ್ಮನ್ನು ಕೈ ಹಿಡಿದಿದೆ. ವಿಶೇಷವಾಗಿ ಮಹಿಳಾ ಮತದಾರರು ಹೆಚ್ಚಿನ ಸಂಖ್ಯೆಯಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಮತ ನೀಡಿದ್ದು, ಹಾಗಾಗಿ ವೆಂಕಟರಮಣೇಗೌಡ ಅವರ ಗೆಲುವು ಖಚಿತ ಎಂದರು. ಕಾಂಗ್ರೆಸ್ ಅಭ್ಯರ್ಥಿ ಪರವಾಗಿ ಮಂಡ್ಯ ಜಿಲ್ಲಾ ಉಸ್ತುವಾರಿ ಸಚಿವ ಎನ್ ಚೆಲುವರಾಯಸ್ವಾಮಿ ಸೇರಿದಂತೆ ಜಿಲ್ಲೆಯ ಎಲ್ಲ ಕಾಂಗ್ರೆಸ್ ಶಾಸಕರು ಉತ್ತಮವಾಗಿ ಕೆಲಸ ಮಾಡಿದ್ದಾರೆ ಎಂದರು. ಉದ್ದೇಶ ಮಂಡ್ಯ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಪಕ್ಷದ ನಮ್ಮ ಅಭ್ಯರ್ಥಿಯ ಗೆಲುವು ಖಚಿತ. ಹಾಗಾಗಿ ಇಡೀ ಮಂಡ್ಯ ಜಿಲ್ಲೆಯ ನನ್ನೆಲ್ಲ ಮತದಾರ ಪ್ರಭುಗಳಿಗೆ ಮತ್ತು KR ನಗರದ ವಿಧಾನಸಭಾ ಕ್ಷೇತ್ರದ ನಮ್ಮ ವ್ಯಾಪ್ತಿಗೆ ಒಳಪಡುವಂಥ ಲೋಕಸಭಾ ಕ್ಷೇತ್ರದ KR ನಗರದ ಎಲ್ಲ ಮತ ಬಾಂಧವರಿಗೆ ಕೃತಜ್ಞತೆಯನ್ನು ಸಲ್ಲಿಸಲಿಕ್ಕೆ ಇವತ್ತು ನಮ್ಮ ಜಿಲ್ಲೆಯ ಉಸ್ತುವಾರಿ ಸಚಿವರಾದಂಥ ಚೆಲುವರಾಯಸ್ವಾಮಿ ಅವರು, ನಮ್ಮ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾದಂಥ ವೆಂಕಟರಮಣೇಗೌಡ ಆಲಿಯಸ್ ಸ್ಟಾರ್ ಚಂದ್ರು ಅವರು ಪರವಾಗಿ ಹಾಗೂ ಪಕ್ಷದ ಪರವಾಗಿ ಇಡೀ ನನ್ನ ಜಿಲ್ಲೆಯ ಎಲ್ಲ ಶಾಸಕರ ಪರವಾಗಿ ಜಿಲ್ಲೆಯ ಎಲ್ಲ ಮತದಾರ ಪ್ರಭುಗಳಿಗೆ ಕೃತಜ್ಞತೆಯನ್ನು ಸಲ್ಲಿಸಲಿಕ್ಕೆ ಇವತ್ತು ಬಂದಿದ್ದೀವಿ. ಚೆಲುವರಾಯಸ್ವಾಮಿ ಅವರ ವಿರುದ್ಧ ಡಾಕ್ಟರ್ ರವೀಂದ್ರ ಅವರು ಲಘುವಾಗಿ ಹೇಳಿಕೆ ನೀಡಿರುವುದು ಖಂಡನೀಯ. ಇದೇ ರೀತಿ ಮಾತನಾಡಿದರೆ ಮುಂದೆ ಪ್ರತಿಭಟನೆ ನಡೆಸಬೇಕಾಗುತ್ತದೆ ಎಂದು ಎಚ್ಚರಿಸಿದರು. ಡಾಕ್ಟರ್ ರವೀಂದ್ರ ಅವರು ನಮ್ಮ ಪಕ್ಷದಲ್ಲಿ ಇದ್ದವರು. ಅವರು ಒಬ್ಬ ಜಿಲ್ಲೆಯ ಮಂತ್ರಿಯ ಬಗ್ಗೆ ಬಹಳ ಲಘುವಾಗಿ ಮಾತಾಡ್ತಾ ಇದ್ದಾರೆ.
ಅವ್ರು ಏನೇ ಸಮಸ್ಯೆಗಳಿದ್ರು ಪಕ್ಷದ ಒಂದು ಚೌಕಟ್ಟಿನಲ್ಲಿ ಚರ್ಚೆ ಮಾಡಬೇಕಾಗಿತ್ತು. ಅವರು ಒಳ್ಳೆ ವಾಗ್ಮಿಗಳು, ವಿಚಾರವಂತರು, ಬುದ್ಧಿವಂತರು. ಸಂವಿಧಾನಬದ್ಧವಾಗಿರುವಂಥ ಒಬ್ಬ ಮಂತ್ರಿಯನ್ನ ಬಹಳ ಏಕವಚನದಲ್ಲಿ ಅವರು ಬಳಸುವಂಥ ಪದಗಳು ಬಹಳ ಎಲ್ಲರೂ ಕೂಡ ಬೇಸರ ಆಗುತ್ತೆ. ಈಗಲಾದರೂ ಕೂಡ ಅವರು ಇಂಥ ಪದ ಬಳಕೆಯನ್ನು ಮಾಡಬಾರ್ದು. ಯಾರೇ ಮಾತಾಡಬೇಕಾದ್ರೂ ಕೂಡ ಒಬ್ಬ ವ್ಯಕ್ತಿಯ ಬಗ್ಗೆ ಮಾತಾಡಬೇಕಾದ್ರೆ ಪದ ಬಳಕೆ ಬಳಸುವಾಗ ಎಚ್ಚರಿಕೆಯಿಂದ ಬಳಸಬೇಕು. ನೀವು ಕೂಡ ವೃತ್ತಿಯಲ್ಲಿ ವೈದ್ಯರು, ನೀವು ಕೂಡ ರಾಜ್ಯ ಮಟ್ಟದಲ್ಲಿ, ರಾಷ್ಟ್ರೀಯ ಮಟ್ಟದಲ್ಲಿ ಮುಖಂಡ ಶಂಕರಲಿಂಗೇಗೌಡ ಮಾತನಾಡಿ, ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಡಾಕ್ಟರ್ ರವೀಂದ್ರ ಅವರು ಮಂಡ್ಯ ಜಿಲ್ಲೆಯ ಸ್ವಾಭಿಮಾನದ ಪ್ರಶ್ನೆ ಎತ್ತಿ ಮತಯಾಚನೆ ಮಾಡಿದ್ರು. ಈಗ ಅವರ ಸ್ವಾಭಿಮಾನ ಎಲ್ಲಿ ಹೋಯಿತು ಎಂದು ಪ್ರಶ್ನಿಸಿದರು. ಪ್ರಚಾರದ ಕೀಳು ಏನೋ ಗೊತ್ತಿಲ್ಲ ಮನುಷ್ಯನಿಗೆ, ಅನಾವಶ್ಯಕವಾದ ಚರ್ಚೆಗಳು. ಅವರಿಗೆ ಒಂದು ಪ್ರಶ್ನೆ ಕೇಳ್ತೀನಿ. ಕಳೆದ ಬಾರಿ ಅವರು ಒತ್ತಿ ಹೇಳ್ತಾ ಇದ್ರು ಇದು ನಮ್ಮ ಜಿಲ್ಲೆಯ ಸ್ವಾಭಿಮಾನದ ಚುನಾವಣೆ ಅಂತ. ಯಾವ ಕಾರಣಕ್ಕೆ ಅಂತ ಕೇಳಿದಾಗ ಹಾಸನದವರಿಗೆ ಇಲ್ಲಿ ಅವಕಾಶ ಇಲ್ಲ, ಮಂಡ್ಯದವ್ರು ಯಾರು ಬೇಕಾದ್ರೂ ಆಗಲಿ ಅಂತ ಪದೇ ಪ್ರತಿಪಾದನೆ ಮಾಡಿದರು. ಈಗೆಲ್ಲೋಯ್ತು ಸ್ವಾಮಿ ಡಾಕ್ಟರ್ ರವೀಂದ್ರ ಅವರ ನಿಮ್ಮ ಸ್ವಾಭಿಮಾನ? ಇದೇ ಸಂದರ್ಭದಲ್ಲಿ ಕೇಂದ್ರ ಮಾಜಿ ಸಚಿವ ವಿ ಶ್ರೀನಿವಾಸ್ ಪ್ರಸಾದ್ ಅವರ ನಿಧನಕ್ಕೆ ಶ್ರದ್ಧಾಂಜಲಿ ಸಲ್ಲಿಸಲಾಯಿತು. ಗೋಷ್ಠಿಯಲ್ಲಿ ಶ್ರೀರಂಗಪಟ್ಟಣ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಸಿದ್ದರಾಜು, ಪ್ರಾಣೇಶ್, ಕುಮಾರಸ್ವಾಮಿ ಉಪಸ್ಥಿತರಿದ್ದರು. ವಿದ್ಯುತ್ ಶಾರ್ಟ್ ಸರ್ಕ್ಯೂಟ್ ಉಂಟಾಗಿ ಲಕ್ಷಾಂತರ ರೂಪಾಯಿ ಮೌಲ್ಯದ ತೆಂಗಿನ ಮರಗಳು ಬೆಂಕಿಗೆ ಆಹುತಿಯಾಗಿರುವ ಘಟನೆ ಕೆಆರ್ಪೇಟೆ ತಾಲೂಕಿನ ಅಗ್ರಹಾರ ಬಾಚಹಳ್ಳಿ ಗ್ರಾಮದಲ್ಲಿ ಜರುಗಿದೆ. ಅಗ್ರಹಾರ ಬಾಚಹಳ್ಳಿ ಗ್ರಾಮದ ನಿವಾಸಿ ಗ್ರಾಮ ಪಂಚಾಯಿತಿ ಮಾಜಿ ಸದಸ್ಯ ಎಬಿ ಕುಮಾರ್ ಅವರಿಗೆ ಸೇರಿದ ಜಮೀನಿನಲ್ಲಿ ಈ ದುರ್ಘಟನೆ ಜರುಗಿದೆ. ಜಮೀನಿನ ಮೇಲೆ ಹಾದು ಹೋಗಿರುವ ವಿದ್ಯುತ್ ತಂತಿಗಳು ಪರಸ್ಪರ ಸ್ಪರ್ಶಗೊಂಡು ವಿದ್ಯುತ್ ಶಾರ್ಟ್ ಸರ್ಕ್ಯೂಟ್ ಉಂಟಾಗಿ ಈ ಬೆಂಕಿ ಅವಘಡ ಸಂಭವಿಸಿದೆ. ವಿಷಯ ತಿಳಿದ ಕೂಡಲೇ ಆಗಮಿಸಿದ ಕೆಆರ್ಪೇಟೆ ಅಗ್ನಿಶಾಮಕ ದಳದ ಅಧಿಕಾರಿಗಳು ಸ್ಥಳಕ್ಕಾಗಮಿಸಿ ಬೆಂಕಿಯನ್ನು ನಂದಿಸುವ ಮೂಲಕ ಹೆಚ್ಚಿನ ಅನಾಹುತವನ್ನು ತಪ್ಪಿಸಿದ್ದಾರೆ. ಘಟನೆಯ ಕುರಿತು ರೈತ ಎಬಿ ಕುಮಾರ್ ಕೆಆರ್ಪೇಟೆ ಟೌನ್ ಪೊಲೀಸ್ ಠಾಣೆಗೆ ಹಾಗೂ ಜೆಸ್ಕಾಂ ಅಧಿಕಾರಿಗಳಿಗೆ ದೂರು ನೀಡಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಕೇಂದ್ರದ ಮಾಜಿ ಸಚಿವ ವಿ ಶ್ರೀನಿವಾಸ್ ಪ್ರಸಾದ್ ನಿಧನ, ಜಿಲ್ಲೆಯ ವಿವಿಧೆಡೆ ಭಾವಪೂರ್ಣ ಶ್ರದ್ಧಾಂಜಲಿ, ಮಾಜಿ ಸಚಿವರನ್ನು ಸ್ಮರಿಸಿದ ಗಣ್ಯರು. ಬೆಳೆ ನಷ್ಟ ಪರಿಹಾರ ವಿತರಣೆ ಹಿನ್ನೆಲೆ ಪರಿಹಾರ ಸಿಕ್ಕಿರುವ ಬಗ್ಗೆ ಖಾತ್ರಿ ಇಲ್ಲ ಎಂದ ರೈತ ನಾಯಕಿ ಸುನಂದಾ ಜಯರಾಮ್, ಕೆರೆ ಕಟ್ಟೆಗಳಿಗೆ ನೀರು ಹರಿಸಲು ತಾಕೀತು. ಕೆಆರ್ಪೇಟೆ ಪಾಂಡವಪುರದಲ್ಲಿ ವಿದ್ಯುತ್ ಅವಘಡ, ಜಮೀನಿಗೆ ಬೆಂಕಿ ಬಿದ್ದು ಬೆಳೆಗಳು ನಾಶ, ರೈತರಿಗೆ ಲಕ್ಷಾಂತರ ರೂಪಾಯಿ ನಷ್ಟ. ಯುಪಿಎಸ್ಸಿ ಪರೀಕ್ಷೆಯಲ್ಲಿ ತೇರ್ಗಡೆ ಹಿನ್ನೆಲೆ ಮಳವಳ್ಳಿಯಲ್ಲಿ ಬಿಎಸ್ ಚಂದನ್ಗೆ ಅಭಿನಂದನೆ, ಗಣ್ಯರಿಂದ ಮೆಚ್ಚುಗೆಯ ಮಹಾಪೂರ. ಅನನ್ಯ ಕ್ರಿಯೇಷನ್ಸ್ಗೆ 10ನೇ ವರ್ಷದ ಸಂಭ್ರಮ, ಪ್ರಗತಿಪರ ಚಿಂತಕ ಡಾಕ್ಟರ್ ಕಾಳೇಗೌಡ ನಾಗಾವಾರ ಚಾಲನೆ, ಯುವಕರಲ್ಲಿ ಅಜ್ಞಾನ ತಡೆಯಲು ಕಳಕಳಿ. ಇದಿಷ್ಟು ಇವತ್ತಿನ ಸುದ್ದಿಗಳು. ನಮ್ಮ ಸ್ವರ್ಣ ಟಿವಿ, ಇದು ಬಾಂಧವ್ಯಗಳ ಬೆಸುಗೆ. ವಂದನೆಗಳು. ಸ್ವರ್ಣ, ಇದು ಬಾಂಧವ್ಯಗಳ ಬೆಸುಗೆ.